Good morning guys, welcome back to my new video. ಅಮ್ಮ ಆ ಕಡೆ ದೇವ್ರನ್ನ ಪೂಜೆ ಮಾಡ್ತಾ ಇದ್ದ. ಬೈ ಬಾಯ್ತೆ ಸಾಕಲ್ಲ ಓಕೆನಾ ಗಂಧ ಓಕೆನಾ ಬೈ ಸ್ಕೀನ್ ಹತ್ರ ಐತೆ ನೋಡಿ ಅಮ್ಮ ಹೆಂಗ್ ಬೈಯುತ್ತೆ ಬೀಗ ಇಲ್ಲ ಅಂತ ಕೇಳಿದ್ರೆ ಓಕೆ ಮಾ ಬೀಗ ಇಲ್ಲಮ್ಮ ಗಾಡಿದು ನನ್ನ ಯಾರು ಓಡಿಸಿದ್ದು ಸ್ಕೂಟಿ ಬೈಕ್ ಅಲ್ಲಿ ಸ್ಕೂಟಿದು ಬೈಕು ಅಲ್ಲಿರೋದು ಯಾವ್ದು ಅದು ಸ್ಕೂಟಿ ಇದೆ ಬೈಕ್ದು ನೀನೆಲ್ಲ ಎಲ್ಲಿಟ್ಟ ಬೈಕು ಗೊತ್ತಿಲ್ಲ ಆಮೇಲೆ ಅಂತ ಕೆಳಗಡೆ ಹೋಗು ಫಸ್ಟ್ ನಾಯಿ ಊಟಕ್ಕೆ ಹಾಕಿ ರೆಡಿ ಮಾಡೈತಾನ ಒಂದ್ ಕಡೆ ತಗ್ಲಾಕ ನೀನೇನು ಅನ್ನ ಹಿಡ್ಕೊಂಡು ಓಡಾಡ್ತಿದೀಯಾ ಅಯ್ಯ ಇದು ಹೋಗ್ಬೇಕಮ್ಮ ನೀನು ಹಂಗೆ ಸರಿ ಹೋಗತ್ತೀನಿ ತಗ್ಲಾಕಲ್ಲಿ ಅಲ್ಲ ಹುಡ್ಕಾಡ್ಲಿ ಆಕ್ಚುಲಿ ನಮ್ಮ ಅಮ್ಮ ಇವತ್ತು ಫುಲ್ ಕೂಲ್ ಆಗಿದ್ದಾರೆ ಅದಕ್ಕೆ ಏನು ಹೇಳ್ತಾ ಇಲ್ಲ ಅಕಸ್ಮಾತ್ ಇದೆ ಏನಾದ್ರು ಒಂದು ಅರ್ಧ ಗಂಟೆ ಲೇಟ್ ಆಗುತ್ತಿದ್ದ ಕೇಳಿದ್ರೆ ಹೆವಿ ಬೈತಾ ಇದ್ರು ಗೊತ್ತಿರ್ಬೇಕು ಇನ್ಸ್ಟಾಗ್ರಾಮ್ ನೋಡಿದ್ರೆ ಹೆಂಗ್ ಬೈತಾರೆ ಅಂತ ಗಾಡಿ ಬೀಗ ಸಿಕ್ತು ಅಂತ ನಮ್ಮ ಅಣ್ಣ ನೋಡ್ರ ಎಕ್ಸ್ಪ್ರೆಷನ್ ನೋಡ್ಬೇಕಿತ್ತು ಫುಲ್ ಸೀರಿಯಸ್ ವಿಡಿಯೋ ನೋಡಿ ಊಟನೇ ಬೈ ಓಕೆ ಇವಾಗ ಕಾಲೇಜ್ಗೆ ಹೋಗೋ ಟೈಮ್ ಆ್ಯಕ್ಚುಲಿ ಈ ಹೆಲ್ಮೆಟ್ ಯಾಕಂತ ಇದೆ ಅಂದರೆ ನನಗೆ ಒಂದು ಪ್ರಾಬ್ಲಮ್ ಇದೆ ಹೆಡೇಕ್ ಪ್ರಾಬ್ಲಮ್ ಇದೆ ಯಾವುದೇ ಹೆಲ್ಮೆಟ್ ಹಾಕೊಂಡ್ರು ಗಾಡಿ ನ್ಯೂಟ್ರಲ್ಲಿ ಕಡೆ ಓಡಿಸ್ತೀನಿ ಓಕೆ ಹೆಡೇಕ್ ಪ್ರಾಬ್ಲಮ್ ಇದೆ ಯಾವುದೇ ಹೆಲ್ಮೆಟ್ ಹಾಕೊಂಡ್ರು ಅದು 10 ನಿಮಿಷ ಹಾಕೊಂಡ್ರು ಕೂಡ ಹೆವಿ ತಲೆನೋವು ಬಂದ್ಬಿಡುತ್ತೆ ಅದೇನು ಎತ್ತ ಅಂತ ನನಗೂ ಗೊತ್ತಿಲ್ಲ ಸೊ ಅದಕ್ಕೆ ಹೆಲ್ಮೆಟ್ ಹಾಕೋಕ್ಕಾಗ್ತಿಲ್ಲ ಅದಕ್ಕೆ ಕಮ್ಮಿ ಸ್ಪೀಡಲ್ಲೇ ಹೋಗ್ತಾಯಿದ್ದೀನಿ ನಾರ್ಮಲ್ ರೆಗ್ಯುಲರ್ ಏನಾದರೂ ಮೇನ್ ರೋಡಲ್ದಿರ ಮೇನ್ ರೋಡ್ಗೆ ಹೋದರೆ ಹಾಕೊಳ್ಳೇಬೇಕು ಆಬ್ವಿಯಸ್ಲಿ ಇದು ಸೈಡ್ ರೋಡಿಂದ ಹೋಗ್ತಿರೋದು ಆ ಕಡೆ ಯಾವುದು ದೊಡ್ಡ ಗಾಡಿಗಳು ಯಾವುದೂ ಬರಲ್ಲ ಸೇಫ್ಟಿ ಎಲ್ಲ ನಾರ್ಮಲ್ ಆಗಿರುತ್ತೆ ಅದಕ್ಕೆ ಚಿಕ್ಕ ಹೆಲ್ಮೆಟ್ ಹಾಕೊಂತಿರೋದು ಓಕೆ ಗೈಸ್ ಇವಾಗ ಕಾಲೇಜಿಗೆ ಬಂದೆ ಗೈಸ್ ನನಗೆ ಶಾಂತಿ ನಿಕೇತನ್ ಕೇಳಿದ್ದೀನಿ ಆದರೆ ನಮ್ಮ ಕಾಲೇಜ್ಗೆ ಗೋಧಿ ನಿಕೇತನ್ ಅಂತ ಯಾವುದೋ ಟ್ರಸ್ಟ್ ಐತಂತೆ ಯಾವುದಪ್ಪ ನಮ್ಗೆ ಗೊತ್ತಿಲ್ಲ ಇವಾಗ ಗೊತ್ತಾಗ್ತಾ ಇದೆ ಆ್ಯಕ್ಚುಲಿ ಫಸ್ಟ್ ಕ್ಲಾಸ್ ಟೈಮ್ ಕೂಡ ಇದೆ ಇವಾಗ ಏನಾದರೂ ಮಿಸ್ ಆಗಿ ಹೋದ್ರೂ ಕೂಡ ಪ್ರಿನ್ಸಿಪಲ್ ಅದಕ್ಕೆ ಸೇಫ್ಟಿ ಆಗಿರೋಣ ಅಂತ ಫಸ್ಟ್ ಆರ್ ಮುಂಜಾರು ನಾನು ಲೈಬ್ರರಿ ಅದು 7ನೇ ಫ್ಲೋರ್ ಐತೆ ಅದಕ್ಕೆ 7ನೇ ಫ್ಲೋರ್ ಆನ್ ಮಾಡಿ ನೋಡಿ ಗೈಸ್ ನಾನು ನಮ್ಮ ಪ್ರಿನ್ಸಿಪಲ್ ಕಣ್ಣು ಕಾಣ್ಬಾರ್ದು ಅಂತ ಸುತ್ತಾಡ್ತಾ ಇದ್ದೀನಿ ಅಲ್ಲಿರೋರು ಅವ್ರು HOD ಕಣ್ಣು ಕಾಣಿಸ್ಬಾರ್ದು ಸುತ್ತಾಡ್ತಾರೆ ದ ಸೇಮ್ ಪ್ರಾಸೆಸ್ ಇಸ್ ಎವ್ರಿವೇರ್ ಮಚ್ಚ ಏನು ಸಮಾಚಾರ ಏನಿಲ್ಲ ಮಚ್ಚ ಹೇಳ್ಬೇಕು ಲೈಕ್ ಆಲ್ ಗುಡ್ 8 o'clock ಬಂದ ಮಚ್ಚ 8 o'clock ಬಂದ ಮಚ್ಚ 6 o'clock ಮನೆಯಿಂದ ಗೈಸ್ ಈಚೆ ಹೋಗಕ್ಕಾಗ್ತಾ ಇಲ್ಲ ಗೈಸ್ ನೋಡಿ ಈ ಕಡೆ ಟಾಯ್ಲೆಟ್ ರೂಮ್ ಅದೇ ಆ ಕಡೆ ಹೋದ್ರೆ ನನ್ನ ಕ್ಲಾಸ್ಗೆ ಆ ಸೈಡ್ ಹೋಗ್ಬೋದು ಹೋಗಕ್ಕಾಗ್ತಾ ಇಲ್ಲ ಯಾಕೆ ಪ್ರಿನ್ಸಿಪಲ್ ಅಲ್ಲೇ ಅವ್ರಿ ಅಲ್ಲೇ ತೋರಿಸಿಲ್ಲಲ್ಲ ಪ್ರಿನ್ಸಿಪಲ್ನ ತೋರಿಸಿ ನೋಡಿ ಅಂತವ್ರಲ್ಲ ಅವ್ರ ಪ್ರಿನ್ಸಿಪಲ್ इतने टाइम से थे और मैसेज का रिप्लाई भी नहीं किया मचा नो वही सब कुछ नहीं मचा सभी आए बोल रहे हैं तो देखो ऐसा रख के ऐसा ಗಾಡಿ ಕೊಟ್ಟಿದ್ದೀವಿ ತಗೋಬೇಕಷ್ಟೇ ಗೈಸ್ ಇವಾಗ ಏನು ಮೇನ್ ಮ್ಯಾಟ್ರು ಅಂದರೆ ಇವಾಗ ನಾವು ಇನ್ನೊಂದು ಚಿಕ್ಕ ರಿವೆಂಜ್ ಮಾಡ್ತಾ ಇದ್ದೀವಿ ಅದೇನು ಅಂದರೆ ನನ್ನ ಫ್ರೆಂಡ್ ತುಂಬ ಒಳ್ಳೆಯವನು ನನಗೋಸ್ಕರ ಏನು ಮಾಡಲ್ಲ ಅಂದರೆ ನನಗೆ ಏನು ಕೆಟ್ಟದಾಗ ಏನು ಮಾಡಲ್ಲ ಅದಕ್ಕೆ ಮಾಡಿದ ಪ್ಯಾಂಕ್ನ ಮರ್ತೋಗ್ಬಿಟ್ಟು ಇವಾಗ ತೇಜಲ್ಲಿರೋನಲ್ಲ ಅಲ್ಲಿ ಹೋಗ್ತಾವೆ ನೋಡಿ ಅವನ್ಗೆ ಹೋಗ್ತಾನಲ್ಲ ಅವ್ನ ಗಾಡಿ ಬೀಗನೇ ಜಸ್ಟ್ ಇವಾಗ ಕೊಟ್ಟ ಇದೇ ಒಂದು ಗಾಡಿ ಬೀಗ ಅವತ್ತು ಮಾಡಿದ್ರೆ ಡಬಲ್ ನೀವು ಮಾಡ್ಬೇಕು ಇವತ್ತು ಇಲ್ಲಾಂದ್ರೆ ನಿನಗೆ ನೆಕ್ಸ್ಟ್ ಬೀಳುತ್ತೆ ಕೆಲಸ ಮಾಡಿ ಅವತ್ತು ಬೀಗ ನಾನು ಇಟ್ಕೊಂಡಿದ್ದೆ ಇವತ್ತು ಬೀಗ ಎಲ್ಲ ಬಿಸಿಬಿಟ್ಟೆ ಅವ್ರು ಆಟೋಮೆಟಿಕ್ ಆಗಿ ಬರ್ತಿದೆ ಈ ರೂಮ್ಗೆ ಏಮಲ್ ಇವರು ಆಲ್ಸೋ ಇನ್ವಾಲ್ವ್ ಇನ್ ಏಬಲ್ ಪಾಕೆಟ್ ಅಂಡರ್ವೇರ್ ಹಾಕೊಳ್ಳ ನೋಡ್ ಮಚ್ಚ
ಒಂದು ತೇಜಲ್ಲಿ ಬಂದು ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಷ್ಟೇ ಹೇಳು. ಆಡನ್ ಹತ್ರ ಇದೆ, ತೇಜಸ್ ಹತ್ರ ಇದೆ, ಎಲ್ಲ ಹೇಳ್ಬೇಕು. ಅವ್ರು ಏನು ಹೇಳಲ್ಲ ಕಡೆ, ಯಾಕೋ ಡೌಟ್ ಪಡಿಸ್ತೀಯ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ ವಿಷಯ. ಹೌದಾ? ಗೈಸ್, ನಮ್ಮ ಕಾಲೇಜಲ್ಲಿರೋ ಲೈಬ್ರರಿಲಿ ಇನ್ನೊಂದು ಸೆಕ್ಷನ್ ಇದೆ. ಈ ಕಡೆ ಫೋನ್ ಬಳಸ್ತಾರೆ. ಯಾವ ಥರ ಬಳಸ್ತಾರೆ ಅಂದರೆ ಏನಕ್ಕೆ ಬಳಸ್ತಾರೆ ಅಂದರೆ, ಈ ಕಡೆ ಕ್ಯಾಮ್ರಾಗಳಿಲ್ಲ. ಅವರು ಕ್ಯಾಮ್ರಾಗಳು ಯಾಕಿಲ್ಲ ಅಂದರೆ, ಈ ಕಡೆ ಈ ಸೆಕ್ಷನಲ್ಲಿ ಬುಕ್ಗಳು ಅಷ್ಟಿಕ್ಕಿಲ್ಲ ಅಂತ ಕ್ಯಾಮ್ರಾಗಳಿಲ್ಲ. ಆದರೆ ಇದೇ ಒಳ್ಳೆ ಪಾಯಿಂಟು ಅಂತ ಹಂಗೆ ನೋಡ್ಕೊಂಡು ಹೋಗಿ. ಎಲ್ಲಿ ಮಚ್ಚ ಫೋನು? ಏನಿಲ್ಲ ಮಚ್ಚ, ಕಂಟೆಂಟ್ಗೋಸ್ಕರ ಫೋನ್ ತಗ್ಸಿ ಲೈಬ್ರರಿ. ಐ ಆಮ್ ಅ ವೆರಿ ವೆರಿ ಜೆನ್ಯೂನ್ ಗಾಯ್. ರೂಲ್ಸ್ ಆ್ಯಂಡ್ ಫಾಲೋ. ಗೈಸ್, ನಾನು ಮೊನ್ನೆ ಮಾಡಿದ್ದು ಒಂದೇ ಚಿಕ್ಕ ಪ್ರ್ಯಾಂಕ್ ಗೈಸ್. ಇವಾಗ ತೇಜಲ್ ಬೀಗೆ ಹಾಕೊಂಡ್ಬಿಟ್ಟು ತೇಜಲ್ ಜಸ್ಟ್ ಇನ್ವಾಲ್ವ್ ಆಗಿದ್ದ ಅಂತ ಅಷ್ಟೇ. ಅವ್ನು ಮಾಡ್ದ ಅಂತಲ್ಲ, ಇನ್ವಾಲ್ವ್ ಆಗಿದ್ದ ಅಂದ್ಬಿಟ್ಟು. ಇನ್ವಾಲ್ವ್ ಆಗಿರೋನ್ಗೆ ಹಿಂಗಂದ್ರೆ ಇನ್ ಸರಿಯಾಗಿ ಮಾಡಿದವನು ಯಾವ ರೇಂಜ್ ಇರುತ್ತೆ ಹೇಳಿ ಗೈಸ್. ಇವಾಗ ನಾನು ಯಾವ ಥರ ಹಿಡ್ಕೊಂಡವನೆ ಅಂದರೆ, ಅಕಸ್ಮಾತ್ ಇವಾಗ ನಾನು ಏನಾದ್ರು ಪ್ರ್ಯಾಂಕ್ ಮಾಡಿಲ್ಲ ಅಂದರೆ ನನಗೆ ಹೆವಿ ಮಾಡೋಕ್ಕೆ ಹೆವಿ ಪ್ಲಾನ್ ಮಾಡ್ಕೊಂಡವನಂತೆ. ಇದೆಲ್ಲ ಕಮ್ಮಿ, ನಿನಗೆಲ್ಲ ಚಿಕ್ಕದೆಲ್ಲ ಕೊಡಲ್ಲ. ಮಚ್ಚ ಜೋಕ್ನ ಜೋಕಾಗಿ ತಗೋ. ಚೌಕಕ್ಕೆ ಮಾಡ್ತಾರೆ, ಸೀರಿಯಸ್ ಆಗಿ ಮಾಡಿದ್ರೆ ಈಗೆಲ್ಲ ಬರಲ್ಲ. ಅದ್ರ ಗೊತ್ತಲ್ಲ, ಸೀರಿಯಸ್ ಆಗಿ ಮಾಡಿದ್ರೆ ಹೆಂಗ್ ಮಾಡ್ತೀರ ಜೋಕ್. ಸೊ ಇವಾಗ ಏನು ಅಂದರೆ, ನಾವು ಅಡ್ವಾನ್ಸ್ ಸೇರ್ಕೊಂಡು ತೇಜಲ್ಗೆ ಇವಾಗ ಆಫ್ ಇಕ್ಬೇಕು ಅಂತ. ಗೈಸ್, ಜಸ್ಟ್ ಇವಾಗ ಗೊತ್ತಾಯ್ತು ಎವೆಲ್ಲೋ ಫಾಸ್ಟಿಂಗ್ ಮಾಡ್ತಾ ಏನೇ ಅಂತೆ ಪಾಪ. ಅದೇನೋ ಇವಾಗ ಯಾವುದೋ ಈಸ್ಟರ್ ಡೇಸ್ಗೆ ಅಂತ 50 days ಫಾಸ್ಟಿಂಗ್ ಮಾಡ್ತಾನೆ. 50 days 50 ದಿನ. ಎಷ್ಟು ಗಂಟೆ ಎಂತೀರಿ ಹೇಳಿ ಮತ್ತೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಸೈಲೆಂಟ್ ಆಗಿರ್ತೀವಿ ಮಚ್ಚ? ಪಬ್ಲಿಸಿಟಿ ಸರಿ ಮಚ್ಚ, ಎಷ್ಟು ದಿನ ಆಯ್ತು ಮಚ್ಚ? ನಾನು 2 ದಿನ ಆಯ್ತು ನಾನ್ ವೆಜ್ ತಿಂದು ಅಂತ ಹೇಳಿದೆ ಗೈಸ್. ಪಾಪ ಇವನು ಬರೀ 2 ಪ್ಲೇಟ್ ತಿಂದವನು. ಎಷ್ಟು ದಿನ ಆಯ್ತು ಮಚ್ಚ? ಎಷ್ಟು ದಿನ ಆಯ್ತು ಮಚ್ಚ? 3rd March ಇಂದ ನಾನ್ ವೆಜಿಟೇರಿಯನ್ ಮಚ್ಚ ನೀನು ಈ ಸೀಸನ್ ಮಾತ್ರ. ಅದಾದ್ಮೇಲೆ ಪ್ರಾಣಿಗಳು ಸಾಯಿಸಿದ್ರು ಪ್ರಾಬ್ಲಮ್ ಇಲ್ಲ. ಯಾವ್ದ್ರ ಲಾಜಿಕ್ ಅದು? ಸರಿ ಬಿಡು ಮಚ್ಚ, ಏನ ನಿಮ್ ರೂಲ್ಸ್ ನೀನ್ ಫಾಲೋ ಮಾಡ್ತಾ ಇದೆಯಾ? ಏನ್ ರೈಟೋ ಏನ್ ರಾಂಗೋ ನಿಮಗೂ ಗೊತ್ತಿಲ್ಲ ಅಲ್ಲ. ಬಿಡು ಮಚ್ಚ, ನೀನ್ ಕಸ್ಟಮ್ಸ್ ಪ್ರಾಕ್ಟೀಸ್ ಮಾಡೋದು ಒಳ್ಳೇದೇ ಮಚ್ಚ. ಅದು ನೀನ್ ತಿಳ್ಕೊಂಡು ಮಾಡ್ತೀನಲ್ಲ ನಾನು ಉರ್ಸೋಕೆ ಸ್ಟಾರ್ಟ್ ಮಾಡಿದ್ರೆ ನಡ್ಕೊಳ್ಳಲ್ಲ. ಮಚ್ಚ, ಯು ನೀಡ್ ಟು ಸಿ ದಟ್. ಹೇ ಸುಮ್ಮನೆ ಮಚ್ಚ, ಯಾಕೆ ಮಾಡ್ತೀನಿ ನೀನು ಮಚ್ಚ? ಬೇಜಾರೈತಿನ ಮಚ್ಚ? ಬೇಜಾರೈತಿನ? ಹಾಕೊಂಡಿದ್ದಿಲ್ಲ ಸ್ಪಿಕ್ಸು ಮರ್ಚ್ಬಿಟ್ಟು. ಸರಿ ಸರಿ ಆಯ್ತಾ? ಏನ ದೊಡ್ಡವ್ರು ಮಾಡೋರು ಒಳ್ಳೆ ಪ್ಲಾನೇ ಮಾಡಿರ್ತಾರೆ ಆಯ್ತಾ? ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಜಸ್ಟ್ ಫಾಲೋ ಮಾಡ್ಕೊಂಡು ಹೋಗ್ತಾ ಇರು, ಓಕೆನಾ? ಬೇಜಾರಾಯ್ತು ಮಚ್ಚ? ನಮ್ಮ ಅತ್ತೆ ಎಷ್ಟು ಇರ್ತಾ ಇರೋ. ಈ ನನ್ನ ಮಕ್ಕಳು ಒಂದೊಂದಲ್ಲ ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ಪಾಪ ಗೈಸ್, ಸೇಬಲ್ನ ಸರಿಯಾಗಿ ರೋಸ್ಟ್ ಮಾಡ್ಬಿಟ್ಟಿದೀವಿ. ಅವ್ನು ಪಾಪ ಮಾತಾಡಂಗಿಲ್ಲ, ಸುಮ್ಮನೆ ಇರಂಗಿಲ್ಲ. ವಿಡಿಯೋ ಮಾಡ್ತಾನೆ ಅಂದ್ರೆ ಸೈಲೆಂಟ್ ಆಗ್ಬಿಟ್ಟ. ಇಲ್ಲ ಅಂದ್ರೆ ಹೆವಿಯಾಗಿ ಮಾತಾಡ್ತಾ ಇದ್ದ. ಪಾಪ ಒಳ್ಳೇದಾಗಿದೆ, ದೇವರೇ ಕ್ಷಮಿಸ್ಬಿಡಪ್ಪ, ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಗೈಸ್, ಇವಾಗ ನಾವು ನಷ್ಟ ದಿನಕ್ಕೆ ಅಂತ ಹೋಗ್ತಾ ಇದೀವಿ. ಈಗ ಕಿತ್ತಗರು ಹೆಲ್ಮೆಟ್ ಎತ್ತಾಕೊಂಡಿನಿ, ಆ ಕಡೆ ಆಡಾನ್ ಬರ್ತಾನೆ. ಯಾಕಂದ್ರೆ ಹೆಲ್ಮೆಟ್ ಇಲ್ಲ ಅಂದ್ರೆ ಈಚೆನೂ ಬಿಡಲ್ಲ, ಒಳಗಡೆನೂ ಬಿಡಲ್ಲ ಈ ಕಾಲದಲ್ಲಿ. ಬಂದ ನೋಡಿ ಗೈಸ್, ಆಡಾನ್ ಒಂದು ಬುಲೆಟ್ ಎತ್ತಾಕೊಂಡು ಇದೇ ಗಾಡಿ ಬುಲೆಟ್ ಪ್ರ್ಯಾಂಕ್ ಮಾಡಿದ್ದ. ಇವತ್ತು ಯಾರೋ ಬಂದು ಕೇಳ್ತಿದ್ರು, ಇದೆ ಯಾರೋ ಬಂದು ಕೇಳ್ತಿದ್ರು ಬೆಳಿಗ್ಗೆ ಗಾಡಿ ತಗೊಂಡು. ಬ್ರೋ ನಿಂದೆ ಅಲ್ವಾ ಅವತ್ತು ವಿಡಿಯೋ ಮಾಡಿದ್ರು? ನಾನು ಫೇಮಸ್ ಮಾಡೋದು ಬಿಟ್ಟು ಗಾಡಿನೂ ಫೇಮಸ್ ಮಾಡ್ಬಿಟ್ಟೆ, ಗಾಡಿ ಕೀನು ಫೇಮಸ್ ಮಾಡ್ಬಿಟ್ಟೆ. ಗಾಡಿ ಕೀನೇ ಮಚ್ಚ. ಗೈಸ್, ನಿಮ್ಗಾಗಲೇ ಹೇಳಿದ್ನಲ್ಲ, ನಂಬಲ್ಲ ಈ ಹೆಲ್ಮೆಟ್ನ ಇಷ್ಟೇ ದೂರ ಹಾಕೊಂಡು ಆಲ್ರೆಡಿ ಈ ಬಗ್ಗೆ ಹೆಡ್ಡೇಕ್ ಸ್ಟಾರ್ಟ್ ಆಗೋಗೈತೆ. ಇನ್ನು ಮೇನ್ ಹೆಲ್ಮೆಟ್ ಹಾಕೊಂಡ್ಬಿಟ್ರೆ ಯಾವ ರೇಂಜಿಗೆ ಹೆಡ್ಡೇಕ್ ಆಗುತ್ತೆ ಅಂದರೆ, ಮಾತನ್ನು ಹೋದ್ರು ಸರಿ ಹೋಗಲ್ಲ, ನಿಜ ಹೋದ್ರು ಸರಿ ಹೋಗಲ್ಲ. ಅವೆಲ್ಲ ಒಂದ್ಸತಿ ಹಾಕೊಂಡ್ರೆ ವಿಡಿಯೋ ಎಡಿಟ್ ಮಾಡೋಕ್ಕಾಗಲ್ಲ. 2 ದಿನ ಏನು ದಿನ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ, 1.5 ದಿನ. ಅದಕ್ಕೆ ಆಗೋದನ್ನ ಬಿಟ್ಬಿಟ್ಟಿದ್ದೀನಿ. ಹೆವಿ ಜನ ಇದ್ದಾರೆ ಗೈಸ್. ಈ ಕಡೆ ಜನ ಇದ್ದಾಗ ನಾವು ನಿಂತ್ಕೊಂಡು ಪ್ಲೇಟ್ ಈಸ್ಕೊಳ್ಳೋಷ್ಟಲ್ಲೇ ಟೈಮ್ ಆಗ್ಬಿಡುತ್ತೆ. ಸೆಕೆಂಡ್ ಕ್ಲಾಸ್ ಟೈಮ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಇವಾಗ ಬೇರೆ ಜಾಗ ಹೋಗ್ತಾ ಇದ್ದೀವಿ. ಸೆಕೆಂಡ್ ಕ್ಲಾಸ್ ಇದ್ರೆ ತನ ಹೋಗ್ಬೋದು. ಇದೇ ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಇಲ್ಲ ಕಡೆ ಲೈಬ್ರರಿ ಅದು ಲೈಬ್ರರಿನೋ. ಅದೇ ಅದಾದ್ಮೇಲೆ ಅದಕ್ಕೆ ನಾನು ಹೋಗಲ್ಲ ಮತ್ತೆ ಹಂಗಾರೆ ಬಿರಿಯಾನಿ ಐತೀನಿ ಮತ್ತೆ. ಈಗ ಅಟೆಂಡೆನ್ಸ್ ಕೊಡಲ್ಲ ನಾವು ಹೋದ್ರು. ಅಯ್ಯೋ ಇಲ್ಲ, ನಾವು ಬರ್ಕೊಡ್ಬೇಕಾ? ಯಾರು ಇರಲ್ಲ, ಎಲ್ಲ ಚೇಂಜ್ ಆಗ್ಬಿಟ್ಟವ್ರೆ ಗೈಸ್. ಲಾಸ್ಟ್ ಇಯರ್ ನಮ್ಮ ಟೀಚರ್ ಇರಲಿಲ್ಲ ಗೈಸ್, ಇವಾಗೆಲ್ಲ ಚೇಂಜ್ ಆಗ್ಬಿಟ್ಟವ್ರೆ. ಸೂಪರ್ ಮಚ್ಚ, ಹೌ ಇಸ್ ಲೈಫ್ ಮಚ್ಚ?
ಜಿಂಗಲ್ಲ ಜಿಂಗ ಮಾತ್ರ ಐತೆ ಅಲ್ಲ ಇಲ್ಲ ಮಚ್ಚ ಬೇಜಾರ ಮಚ್ಚ ಮಚ್ಚ ಬೇಜಾರಾಗ್ಬಿಟ್ಟಲ್ಲ ಮಚ್ಚ 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 ಫೋನ್ ತಗೋ ಮಚ್ಚ ಫೋನ್ ತಗೊಂಡು ಫೋನ್ ಬಿಡುವ ಮಚ್ಚ ಸರಿ ಬುಕ್ಕೆ ತಗೋ ಮಚ್ಚ ಮಚ್ಚ ಇಷ್ಟು ತಡ್ಕೊಂಡವನೇ ಇದಾರೆ ಏನೋ ದೊಡ್ಡ ಪ್ಲಾನ್ ಆಗ್ತಾವ ಮಚ್ಚ ಇವನು ಎಲ್ಲ ಕಲ್ಪನೆಲೇ ಇರ್ಲಿ ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಗೈಸ್ ಮಾತಾಡ್ತಾ ತೇಜಲ್ ಮ್ಯಾಟ್ರ್ ಮರ್ತೋಗಿದ್ದೀರಾ ಅನ್ಸುತ್ತೆ, ಅದಕ್ಕೆ ಇವಾಗ ಅವನ ಬಗ್ಗೆ ಸ್ವಲ್ಪ ಶಾರ್ಟ್ ಔಟ್ ಮಾಡೋಣ ಅಂತ ಬಂದಿದ್ದೀವಿ. ಲಾಸ್ಟ್ ಟೈಮ್ ಏನೋ ಎರಡು ಒಂದು ನಾನು ಕೈಯಲ್ಲಿ ಇಟ್ಕೊಂಡಿದ್ದೆ, ಇವಾಗ ನಾವು ಎಲ್ಲೇ ಇಕ್ಕಿದ್ರು ಕೂಡ ಅವ್ನಿಗೆ ಡೌಟ್ ಬಂದ್ಬಿಟ್ಟಿದ್ದೆ ನಾವೇ ಇಟ್ಕೊಂಡಿರೋದು ಅಂತ. ಅದಕ್ಕೆ ನಾನು ಯಾವ ಥರ ಪ್ಲಾನ್ ಮಾಡಿದ್ದೀನಿ ಅಂದರೆ, ಒಂದು ಅವ್ನಲ್ಲಿ ಟ್ರಾವೆಲ್ ಮಾಡೋನು ಆ ಒಂದು ಪಾರ್ಟ್ನ ಅಂದ್ರೆ ಈಗ ಮಚ್ಚ ನನ್ನ ಸೆಕೆಂಡ್ ಪ್ಲಾನ್ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದಾನೋ ಆ ಜಾಗದಲ್ಲಿ ಹೋಗಿ ಎಲ್ಲಾದ್ರೂ ಒಂದ್ ಕಡೆ ಬಿಸಾಕ್ಬಿಟ್ಟು ಅವನಿಗೆ ಬಿಟ್ಬಿಡೋದು, ಅವ್ನು ಹೆಂಗಾರು ಹುಡುಕ್ತಕ್ಕೆ ಸಿಕ್ಬಿಡುತ್ತೆ ಅಂತ. ಅವಾಗ ಯಾಡೋ ಇನ್ನೊಂದು ಹೇಳ್ದ, ಹಂಗೆ ಮಾಡೋದು ಬೇಡ, ಗಾಡೀಲಿ ಕೀ ಬಿಟ್ಬಿಡೋಣ, ಅವಾಗ ನಮ್ದು ಅಂತ ಡೌಟ್ ಬರಲ್ಲ, ಅವ್ನು ತಪ್ಪು ಅನ್ಕೊಂಡು ಸುಮ್ಮನೆ ಹೋಗ್ಬಿಡ್ತಾನೆ, ಹುಡುಕ್ತಾನೆ ಅಂತ. ಇದಲ್ಲ ಅಲ್ವಾ? ಒಂದು ರೆಡ್ ಅಲ್ಲ ಬ್ಲ್ಯಾಕ್ ಕಲರ್ ಟ್ರಯಾಂಪ್, ಅವನು ಬ್ಲ್ಯಾಕ್ ಕಲರ್ ಟ್ರಯಾಂಪ್ ಗಾಡಿ ಬಳಸ್ತಾನೆ. ಬೆಳಗ್ಗೆನೆ ನಮ್ಮ ಅನಲೈಸಿಸ್ ಪ್ರಕಾರ ಅವನು ಫಸ್ಟ್ ಅವ್ರು ಬಂದಿರೋದಕ್ಕೆ ಬೆಳಗ್ಗೆನೆ ಬಂದಿರ್ತಾನೆ. ಬೆಳಗ್ಗೆನೆ ಬಂದಿದ್ರೆ ಈಗ ಜಾಗದಲ್ಲಿ ಎಲ್ಲಾದ್ರೂ ಹಾಕ್ಸಿರ್ತಾರೆ ಅವ್ನ ಗಾಡಿನ. ಸೊ ಅವ್ನ ಗಾಡಿ ಹೊಡ್ಕೊಂಡು ಹೋಗ್ತಾ ಇದೀವಿ ಇವಾಗ. 2 ಹೆಲ್ಮೆಟ್ ಇದೆ ಗೈಸ್ ಅವ್ನ ಗಾಡಿ. ಸೊ ಗಾಡೀಲಿ ಈ ಕಡೆ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಬಿಟ್ಬಿಡೋಣ. ಅದೇ ಚೆಕ್ ಮಾಡೋದು ಇದೆ ಎಕ್ಸಾಕ್ಟ್ಲಿ. ಬ್ಯಾಟ್ರಿ ಏನಾಗಲ್ಲ. ಸೊ ಬರ್ತಾನೆ, ಹುಡುಕ್ತಾನೆ, ಊರೆಲ್ಲ ಹುಡುಕ್ಬಿಟ್ಟು ಮತ್ತೆ ಕೊನೆಗೆ ಗಾಡಿ ಹತ್ರ ಬರ್ತಾನೆ, ಅವಾಗ ಸಿಗುತ್ತೆ, ಸೈಲೆಂಟಾಗಿ ಹೋಗ್ತಾನೆ. ಇದನ್ನ ರೆಕಾರ್ಡ್ ಮಾಡೋಣ ಅಂತ ಯಾರು ಫೋನ್ ತಗೊಂಡೋದ್ರೆ ಪಕ್ಕ ನನ್ನ ಮೇಲೆ ಡೌಟ್ ಬಂದ್ಬಿಡುತ್ತೆ. ಯಾಕಂದ್ರೆ ಅಡಾನ್ ಇದನ್ನ ಗೊತ್ತಾಗಿರೋದು ಲಾಸ್ಟ್ ಟೈಮ್ ಅಡಾನ್ ತಗೊಂಡು ಹೋದಾಗ ಅವನಿಗೆ ಸುಧಾರ್ತಾ ಇದ್ದ ಅಂತ ಅವ್ನಿಗೆ ಡೌಟ್ ಬಂದ್ಬಿಟ್ಟಿತ್ತು. ಸೇಮ್ ಇದೇ ಥರ ಅವನಿಗೆ ಸುಧಾರ್ತಾ ಇದೀನಿ ಅಂತ ಅವ್ನಿಗೂ ಡೌಟ್ ಬಂದ್ಬಿಡುತ್ತೆ. ಓಕೆ ಬೆಸ್ಟಲ್ಲಿ ಇಕ್ಬಿಡೋಣ. ಕಾಲ್ ಮಾಡ್ತಾನೆ, ಆ ಕಾಲ್ದೇ ಒಂದು 2 ಸೀನ್ ಹಾಕ್ಬಿಡ್ತೀನಿ. ಎಷ್ಟು ಸೀರಿಯಸ್ ಆಗಿದ್ದೀನಿ ಅಂತ ನಿಮಗೂ ಗೊತ್ತಾಗುತ್ತೆ. ಗೈಸ್ ಇವಾಗ ನಾನು ಮನೆಗೆ ಬಂದೆ, ಆ ಕಡೆ ಆಯಣ್ಣ ಆಯ್ ಓಕೆ ನಾನು ಮನೆಗೆ ಬಂದೆ. ಇವಾಗ ಅಪ್ಡೇಟ್ ನೋಡಿದ್ರೆ ಈ ಕಡೆ ಲವ್ ಬರ್ಡ್ಸ್ಗಳವೆ, ಅದಕ್ಕೆ ಅಂತ ಒಂದು ಇದು ಮಾಡಿ ಇಕ್ಕವ್ರೆ. 2 hours later. ಗೈಸ್ ಆ್ಯಕ್ಚುಲಿ ನಾವು ಅಂದ್ಕೊಂಡಂಗೆ ತೇಜಲ್ಲು ನನಗೂ ಒಂದು ಕಾಲ್ ಮಾಡವನೆ, ಅಡಾನ್ಗೂ ಒಂದು ಕಾಲ್ ಮಾಡವನೆ. ನಾವು ಒಳಗಡೆ ಇದಕ್ಕೆ ರಿಸೀವ್ ಮಾಡೋಕ್ಕಾಗಿಲ್ಲ. ಇವಾಗ ಅವನು ಏನೋ ಕಾಲ್ ಮಾಡವನೆ ಅಂದರೆ ಒಂದು ಗಾಡಿ ಬೀಗ ಕಾಣಿಸ್ತೆ, ಅದಕ್ಕೆ ಕಾಲ್ ಮಾಡಿರ್ತಾನೆ ಅಂತ ನಾವಿಬ್ರು ಅಂದ್ಕೊಂಡಿದ್ದೀವಿ. ಏನು ಅಂತ ಇವಾಗ ತಿಳ್ಕೊಬೇಕು, ಕಾಲ್ ಮಾಡಿದ್ದೀನಿ. ಓಕೆ ಗೈಸ್ ಇವಾಗ ತೇಜಲ್ಗೆ ಹಿಂಗೆ ಕಾಲ್ ಮಾಡ್ತಾ ಇದ್ದೀನಿ ನೋಡಿ. ಹಲೋ ಮಚ್ಚ. ಹಾಂ ಮಚ್ಚ ಬಂದ್ಬಿಟ್ಟಾ ಕಾಲೇಜ್ಗೆ? ಎಲ್ಲ ಒಂದು ತೇಜಲ್ಲ ಮತ್ತೆ ಅವನ್ ಫೋನ್ ನಿನ್ನ ಹತ್ರ ಐತೆ? ಏನಕ್ಕೆ ಮಚ್ಚ? ಹೌದಾ, ನಂಗೆ ಯಾರು ಕಾಲ್ ಮಾಡಿದ್ ನಂಗೆ? ಹೌದಾ, ಓಕೆ ಸರಿ ಮಚ್ಚ. ಏನ ಸುಮ್ಮನೆ ಹಂಗೆ ಕಾಲ್ ಮಾಡಿದೆ, ಹಂಗೆ ಮಾತಾಡ್ಬೇಕು ಅನ್ಸು ಅಂತ. ಅವನೇನ ಕಾಲ್ ಮಾಡಿದೆ, ಮಿಸ್ ಕಾಲ್ ಮಾಡಿದೆ ಅಷ್ಟೇ. ಹಂಗೆ ಒಂದು ವಿಸಿಟ್ ಕೊಟ್ಟೆ ಮಚ್ಚ. ಏನಾಯ್ತು? ಓಕೆ ಸರಿ ಮಚ್ಚ. ಇನ್ನೂ ನಮ್ಮ ಮೇಲೆ ಡೌಟ್ ಬಂದಂಗಿಲ್ಲ ಮಚ್ಚ. ಏನ ಸುಮ್ಮನೆ ಹಂಗೆ ಕಾಲ್ ಹಾಕೋಣ. ಅವ್ರು ಈಚೆ ಹೋಗೋ ನೆಸೆಸಿಟಿನೇ ಇಲ್ಲ ಅನ್ಸುತ್ತೆ. ಇನ್ನು ಆರಿಫ್ ಕೂಡ ಕಾಲೇಜಲ್ಲೇ ಬಿದ್ದಿರ್ಬೇಕು. ಈಚೆ ಹೋದಾಗ್ಲ ಅವ್ನು ಬರ್ತದ ಐಡಿಯಾ, ಇನ್ನೊಂದು ಗಾಡಿ ಬೀಗ ಅನ್ನು. ಇವಾಗ ಒಂದು ಮಾಲ್ ಅಲ್ಲಿ ಇದೀವಿ, ಇದ್ರ ಹೆಸರು ಭಾರತೀಯ ಮಾಲ್ ಅಂತ. ಫುಲ್ ಬ್ಯುಸಿ ಇರ್ಬೇಕು ಇಲ್ಲಿ. ಐಸ್ನಾ ಪೀಪಲ್ ಸಪೋರ್ಟ್ ಕನ್ನಡ ಪೀಪಲ್. ಪಾಪ ಕೊಟ್ಟು ಅವನಿಗೂ ಸಾಕಾಗ್ಬಿಟ್ಟೈತೆ. ಏನೋ ಅಟ್ಲೀಸ್ಟ್ ಒಂದಾರ ತಗೊಂತಾರೆ ಅಂತ ಅನ್ಕೊಂಡಿರ್ತಾರೆ. ನಾನು ಕೊಟ್ಟಿದ್ದ ಡೈಲಾಗಿ ಅವ್ನು ಮಾತೇ ಇಲ್ಲ, ತಿರ್ಕೊಂಡೇ ಊಟ ಮಾಡಿ. ಗೈಸ್ ಇವನ್ನಂತೂ ತಪ್ಪಿಬಿಡಿ. ಹೆಂಗ್ ಗೊತ್ತಾ, ಒಂದು ಹುಡುಗಿಯಲ್ಲಿ ನಿಂತಿದ್ರೆ ಅಲ್ಲ ಅಮ್ಮಿ ಬರೋದು ಪ್ಲೇಟ್ ಇದ್ದು ಅಮ್ಮಿ ನೋಡಿ ಗೈಸ್, ನಾನು ಹಂಗೆ ಕರ್ದಿಲ್ಲ ಪಾಪ. ಅರ್ಜುನ್ ರೆಡ್ಡಿ ಫೀಲಿಂಗು. ಜುಮ್ಮೆ ಲಾಸ್ಟ್ ಕರಿತಾ ಇದೀನಿ, ಬಾಯ್ಲೆ.